ನಮಸ್ಕಾರ ಎಲ್ಲರಿಗೂ. ಮನೆಯ ವಾಸ್ತುವಿಗೆ ಒಂದು ವಿಶೇಷವಾದಂತಹ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಲಕ್ಷಗಟ್ಟಲೆ ಮನೇನ ಕಟ್ಸ್ಬಿಟ್ಟು ಖರ್ಚು ಮಾಡಿ ಇರಬರದೆಲ್ಲ ಹೋಮ ಪೂಜೆ ಎಲ್ಲ ಮಾಡ್ತಿದ್ವಿ ಸರ್, ಆದರೂ ಮನೇಲಿ ನೆಮ್ಮದಿ ಇಲ್ಲ. ಇದಕ್ಕೆ ಕಾರಣ ಬೇಕಾದಷ್ಟು ಇರುತ್ತೆ ಹೇಳ್ತಾ ಹೋದ್ರೆ. ಆದರೆ ಈ ಥರ ಒಂದು ವಿಚಾರ ಅಂತ ಬಂದಾಗ ನಮ್ಮ ಸಾಕಷ್ಟು ಈ ಜನಗಳಿಗೆ ಒಂದು ರೀತಿ ಗೊಂದಲ. ಹೊಸ ಮನೆ ಕಟ್ಸಿದ್ವಿ ಸರ್, ಎಲ್ಲೋ ಒಂದು ಕಡೆ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಇದಕ್ಕೆ ನಾವು ಸರಳವಾಗಿ ಮಾಡುವಂಥ ಒಂದು ವಿಧಾನಗಳು ಬೇಕಾದಷ್ಟಿದೆ. ಆದರೆ ನಮ್ಮ ಜನ ಫಸ್ಟ್ ಈ ಮಾರ್ಕೆಟ್ನಾಗ ಇರ್ತಾರಲ್ಲ ಅವ್ರ ಹತ್ರ ಓಡೋಗ್ತಾರೆ. ಫಸ್ಟ್ ಏನಾದರೂ ಪೂಜೆ ಮಾಡಿಸ್ಬಿಡೋಣ ಅಥವಾ ಏನಾದರೂ ಒಂದು ಹೋಮಗಳು ಮಾಡಿಸ್ಬಿಡೋಣ, ಸರಿ ಹೋಗ್ಬಿಡುತ್ತಾ? ಆ ಥರ ಯಾವುದೂ ಇಲ್ಲ ಕಾನ್ಸೆಪ್ಟ್. ಸೊ ಪ್ರತಿಯೊಂದು ನಿಂತಿರೋದೇ ಕರ್ಮದ ಆಧಾರಿತ. ಆದರೂ ಇವತ್ತು ನಮ್ಮ ಮನೆಗೆ ಸಕ್ಸಸ್ಗೆ ಒಂದು ಸಿಂಪಲ್ ಆಗಿ ಒಂದು ವಾಸ್ತುವಿಗೆ ರೆಮಿಡಿನ ಇವತ್ತು ನಾನು ತಿಳಿಸ್ಕೊಡ್ತೀನಿ. ನಿಮ್ಮ ಮನೆಯ ಮೇನ್ ಡೋರ್, ಸೊ ನಾನು ಆಲ್ರೆಡಿ ಹಾಕಿದ್ದೀನಿ ನೋಡ್ಕೊಳ್ಳಿ. ಮೇನ್ ಡೋರ್ ಏನಿದೆ, ಎಂಟ್ರೆನ್ಸ್ ಡೋರಿಗೆ ಒಂದು ಸಿಂಹದ ಬಾಯಿಯಲ್ಲಿರುವಂಥ ಒಂದು ರಿಂಗನ್ನು ತಂದುಬಿಟ್ಟು ಮೊದಲು ನಿಮ್ಮ ಡೋರಿಗೆ ಪೇಸ್ಟ್ ಮಾಡಿ. ಅದು ಬ್ರಾಸ್ ಇರಬೇಕು ಅಥವಾ ಯಾವುದಾದ್ರು ಒಂದು ಮೆಟಲ್ ಇರೋದನ್ನು ನೀವು ಪೇಸ್ಟ್ ಮಾಡಿ. ಬಹಳ ಉತ್ತಮವಾದಂತಹ ಒಂದು ಪರಿಹಾರ. ಇದು ಒಂದು ಪರಿಹಾರ ಕೊಟ್ಟಿದ್ದೀನಿ. ಸೊ ಇದಕ್ಕೆ ಬೇಕಾದಷ್ಟು ಕೆಲವೆಲ್ಲ ಇದ್ದಾವೆ, ಅದನ್ನೆಲ್ಲ ಮುಂದೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದನ್ನು ಮಾಡ್ಕೊಳ್ಳಿ. ಇದರ ಜೊತೆಗೆ ಮೇನ್ ಡೋರ್ ಮೇಲ್ಗಡೆ ಪಂಚಮುಖಿ ಆಂಜನೇಯ, ಅದರೊಂದು ಫೋಟೋ ತಂದು ಕೂಡ ನೀವು ಮನೆ ಮೇಲೆ ಪೇಸ್ಟ್ ಮಾಡ್ಕೋಬಹುದು. ಬಹಳ ಉತ್ತಮವಾದಂಥ ಒಂದು ಪರಿಹಾರ. ಇದನ್ನು ಮಾಡ್ಕೊಳ್ಳಿ. ಬಹಳ ವಿಶೇಷವಾಗಿ ಕಾರ್ಯನ ನಿರ್ವಹಿಸುತ್ತೆ ಈ ಮನೆ ವಾಸ್ತುವಿಗೆ. ಸರ್ವೇ ಜನಂ ಸುಖಿನೋ ಭವಂತು.